ಇವಾಗ ತೋರಿಸ್ತೀನಿ. 3, 2 ರೂಮಲ್ಲಿ ಹಾಕೋಬೇಕು ಅಂತ ಗೈಸ್. ಅದು ನೋಡಿದಾಗೆಲ್ಲ ನಂಗೆ ಆ ಫೀಲ್ ಬರಬಾರ್ದು ಅನ್ನೋ ಒಂದು ರೀಸನ್ಗೆ ಆ ಕನಸು ನನಸಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗೋದು ಬಿಡೋದು ಎಲ್ಲ ನಿಮ್ಮ ಕೈಲಿದೆ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಕನ್ನಡಿಗ ಸಾಗರ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್ ಏನಿವತ್ತು ಈ ಥರ ರೊಟ್ಟಿ ಇಟ್ಕೊಂಡು ನಿಂತಿದ್ದೀನಿ ಅನ್ಕೊಂಡಿದ್ದೀರಾ? ನನಗೆ ಗೊತ್ತು ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇಟ್ ಬರಬೇಕು ಅಂತಂದರೆ 1,00,000 ಸಬ್ಸ್ಕ್ರೈಬ್ಸ್ ಇರಬೇಕು ಅಂತ. ಬಟ್ ನನಗಿರೋದು 14 ಜನ ಸಬ್ಸ್ಕ್ರೈಬ್ಸು. ಆ ಕನಸು ನನಸಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗೋದು ಬಿಡೋದು ಎಲ್ಲ ನಿಮ್ಮ ಕೈಲಿದೆ. ಬಟ್ ನನ್ನ ಸಮಾಧಾನಕ್ಕೋಸ್ಕರನಾದ್ರೂ ನಾನು ನನ್ನ ಕೈಯಾರೆ ಯೂಟ್ಯೂಬ್ ಬ್ಲಾಗನ್ನು ಕ್ರಿಯೇಟ್ ಮಾಡಿ ನನ್ನ ರೂಮಲ್ಲಿ ಹಾಕೋಬೇಕು ಅಂತ ಗೈಸ್. ಅದು ನೋಡಿದಾಗೆಲ್ಲ ನಂಗೆ ಆ ಫೀಲ್ ಬರಬಾರ್ದು ಅನ್ನೋ ಒಂದು ರೀಸನ್ಗೆ ಅದಕ್ಕೆ ನಾನು ನನ್ನ ಕೈಯಾರ ಮಾಡೋದು ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್. ನನ್ನ ಸಮಾಧಾನಕ್ಕೋಸ್ಕರನಾದ್ರೂ ನಾನು ಈ ಶೀಲ್ಡ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯೂಟ್ಯೂಬ್ ಬ್ಲಾಗನ್ನು. ಅದು ನೋಡಿದಾಗೆಲ್ಲ ನನಗೆ ಫೀಲ್ ಬರಬಾರ್ದು. ಬಟ್ ರಿಯಲ್ ಶೀಲ್ಡ್ ಬರಬೇಕು ಅಂತಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಅಂದರೆ ತುಂಬ ಮುಖ್ಯ. ಬಟ್ ಅದನ್ನು ಗಳಿಸೋಕ್ಕೆ ನಾನು ಅರ್ಹನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ ಗೈಸ್. ಪ್ಯಾಚ್ ಅಪ್ ಎಲ್ಲ ಆಯಿತು. ಮೇಲ್ಗಡೆ ಸಿಲ್ವರ್ ಕಲರ್ ಮಾಡಬೇಕೀಗ ಗೈಸ್. ಈಗ ಈ ಥರ ತಂದು ನಿಲ್ಲಿಸಿದ್ದೀನಿ. ಇಲ್ಲಿಗೆ ನನ್ನ ಚಾನಲ್ ನೇಮ್ ಬರೆದು ಯೂಟ್ಯೂಬ್ ಲೋಗೋ ಹಾಕಿ ಮತ್ತು ಸಬ್ಸ್ಕ್ರೈಬ್ಸ್ ಹಾಕಿದ್ರೆ ರೆಡಿ. ಈಗ ಅದನ್ನು ಮಾಡೋದ ಬನ್ನಿ ಗೈಸ್. ಫೈನಲಿ ಯೂಟ್ಯೂಬ್ ಸಿಲ್ವರ್ ಶೀಲ್ಡ್ನ 1,00,000 ಸಬ್ಸ್ಕ್ರೈಬ್ಸ್ ಇರೋದನ್ನ ಬಿಡಿಸಿದ್ದೀನಿ. ಅದು ಯಾವ ಥರ ಐತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ನಂಗೆ ಅಷ್ಟೊಂದು ಚಿತ್ರ ನೀಟಾಗಿ ಬಿಡ್ಸೋಕೆ ಬರಲ್ಲ. ಬಟ್ ತಕ್ಕಮಟ್ಟಿಗೆ ಬಿಡಿಸಿದ್ದೀನಿ. ಇವಾಗ ತೋರಿಸ್ತೀನಿ. 3, 2, 1 ಗೈಸ್ ಯಾವ ಥರ ಐತೆ ಅನ್ನೋದು ನೋಡಿ. ಪ್ರೆಸೆಂಟೆಡ್ ಟು ನಾನು ನಿಮ್ಮ ಕನ್ನಡಿಗ ಫಾರ್ ಪಾಸಿಂಗ್ 1,00,000 ಸಬ್ಸ್ಕ್ರೈಬ್ಸ್ ಯೂಟ್ಯೂಬ್. ಗೈಸ್ ಚೆನ್ನಾಗಿದೆ ಅನ್ಕೋತೀನಿ. ನನಗೆ ಅಷ್ಟಾಗಿ ಚಿತ್ರ ಬಿಡ್ಸೋಕೆ ಬರಲ್ಲ. ಬಟ್ ಇದು ನನ್ನ ಆಸೆ. ನಿಜವಾಗ್ಲೂ ಯೂಟ್ಯೂಬ್ ಕಡೆಯಿಂದ ಬರುತ್ತೋ ಇಲ್ವ ಅಂತ ಗೊತ್ತಿಲ್ಲ. ಬಟ್ ನನ್ನ ಕನಸು ನನಸಾಗಲಿ ಅಂತ ಇದು ನೋಡಿದಾಗಲೇ ನನಗೆ ಆ ಡ್ರೀಮ್ ಅದು ನನಗೆ ಟಚ್ ಆಗಬೇಕು ಗೈಸ್. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಬಿಡಿಸಿದ್ದೀನಿ, ನನ್ನ ಸಮಾಧಾನಕ್ಕೋಸ್ಕರ. ಇದನ್ನು ನಾನು ಫುಲ್ ಲೈಫ್ ಲಾಂಗ್ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ನಮ್ಮ ಅಮ್ಮಂಗೆ ತೋರಿಸ್ತೀನಿ ಯಾವ ಥರ ಹೇಳ್ತಾರೆ ಅನ್ನೋದ. ಬನ್ನಿ ತೋರಿಸ್ತೀನಿ. ನಮ್ಮ ಅಮ್ಮಂಗೆ ತೋರಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಗೈಸ್. ಈಗ ಇದನ್ನು ತಗೋಗಿ ನಮ್ಮ ಮಮ್ಮಿಗೆ ತೋರಿಸ್ತೀನಿ. ನಮ್ಮ ಮಮ್ಮಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಮತ್ತು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ನೋಡಿ, ಇದು ನಾನು ಬಿಡಿಸಿರೋದು ಯೂಟ್ಯೂಬ್ದು ಶೀಲ್ಡ್. ಇದು 1,00,000 ಆದವ್ರು ಮಾತ್ರ ಬರೋದು. ಬಟ್ ನಮಗಿರೋದು ಬರೀ 14 ಜನ. ಇದು ಬರಬೇಕು ಅಂತಂದರೆ ತುಂಬ ಕಷ್ಟಪಡಬೇಕು. ಇದ್ರ ಚಿತ್ರ ಬಿಡಿಸಿದ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ? ಚೆನ್ನಾಗಿ ಬಿಡಿಸಿದ್ದೇನೆ? ಯಾವ ಥರ ಐತೆ? ನನಗಿದ್ರ ಬಗ್ಗೆ ಅಷ್ಟಾಗಿ ಗೊತ್ತಾಗಲ್ಲ. ಚೆನ್ನಾಗಿ ಬಿಡಿಸಿದೆ ಅನ್ಕೋತೀನಿ. ಈ ಥರ ಶೀಲ್ಡ್ನ ತಗೊಳಕ್ಕೆ ನನಗೆ ಅರ್ಹತೆ ಆಯಿತಾ? ಪಡ್ಕೋತೀನ? ಅದ್ರ ಬಗ್ಗೆ ಏನು ಹೇಳ್ತೀಯ? ಅದು ನಿಮಗೆ ನನಗೆ ಗೊತ್ತಿಲ್ಲ. ನಮ್ಮನ್ನು ಬೆಳೆಸ್ತಾರಲ್ಲ ಅವ್ರಿಗೆ ಅದ್ರ ಮೇಲೆ ಭರವಸೆ. ಬಟ್ ಗೈಸ್ ನಮ್ಮ ಅಮ್ಮ ಹೇಳ್ತಿದ್ದಾರೆ, ನಮ್ಮಿಬ್ರ ಮೇಲೆ ಡಿಫೆಂಡ್ ಅಲ್ಲ, ಜನಗಳ ಮೇಲೆ ಡಿಫೆಂಡು. ನೀನು ಯಾವ ಥರ ಪ್ರೀತಿ ಕೊಡ್ತೀಯ ಅದ್ರ ಮೇಲೆ ಡಿಫೆಂಡ್ ಅನ್ನೋ ಅರ್ಥ ಅದು. ಬಟ್ ನಾವು ಚೆನ್ನಾಗೈತೆ ಒಟ್ಟಲ್ಲಿ. ನನಗೆ ಖುಷಿ ಚೆನ್ನಾಗದೆ ಅನ್ಕೋತೀನಿ. ಆದರೆ ನಮ್ಮನ್ನು ಬೆಳೆಸೋರಿಗೆ ಇದು ಚೆನ್ನಾಗದೆ, ಅವನು ಬೆಳೆಸ್ಬೇಕು ಅನ್ನೋ ಅನಿಸಿಕೆ ಅವ್ರ ಮನ್ಸಿಗೆ ಬಂದು ಇಂಥದ್ದು ನಿನ್ಗೆ ಸಿಕ್ಕಿದ್ರೆ ತುಂಬ ಖುಷಿ ಗೈಸ್. ನೋಡಿ ನಮ್ಮ ಅಮ್ಮ ನನಗೆ ಈ ಥರ ಹೇಳ್ತು. ಬಟ್ ಇದಕ್ಕೆ ನಮ್ಮಿಬ್ಬರು ಸಪೋರ್ಟ್ ಸಾಕಾಗಲ್ಲ ಗೈಸ್. ನಮ್ಮ ಅಮ್ಮನ ಸಪೋರ್ಟ್ ಮಾತ್ರ ಸಾಕಾಗಲ್ಲ. ನಿಮ್ಮ ಸಪೋರ್ಟು ಪ್ರೀತಿ ತುಂಬ ಅಂದರೆ ತುಂಬ ಮುಖ್ಯ. 1,00,000 ಅಂತ ಅಂದರೆ ಬರೀ ನಂಬರ್ಸ್ ಅಲ್ಲ, ಅದು ಎಷ್ಟೋ ಜನದ ಪ್ರೀತಿ. ಅದನ್ನು ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಬೀಳಬೇಕು. ಬಟ್ ಆ ಕಷ್ಟನ ಇಷ್ಟವಾಗಿ ತಗೊಂಡು ನಿಮ್ಮ ಪ್ರೀತಿನ ಗಳಿಸೋಕ್ಕೆ ನಾನು ರೆಡಿ, ನನ್ನನ್ನು ಬೆಳೆಸೋಕ್ಕೆ ನೀವು ರೆಡಿಯಾಗಿರೋದು ಅಂದ್ಕೊಂಡು ದಿನ ಇನ್ಮೇಲೆ ವಿಡಿಯೋ ಬಿಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಬಾಯ್.